ಪ್ರಮುಖವಾದಂತ ವಿಚಾರ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ವಿಚಾರನ ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಎಲ್ಲ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಂಕ್ಷಿಪ್ತವಾಗಿ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯನ್ನ ಅವ್ರು ಮಂಡಿಸಿದ ಮೇಲೆ ಕ್ಲಾರಿಫಿಕೇಶನ್ ಆಗ್ಬೇಕು. ನಮ್ಗೆ ಮುಖ್ಯಮಂತ್ರಿಗಳು ಏನ್ ಕೊಡಬೇಕು ಅಂತಕ್ಕಂಥ ವಿಚಾರವಾಗಿ ಆಗ್ಬೇಕು. ಶಿವಲಿಂಗೇಗೌಡರು ಕೂಡ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಾವು ಅವಕಾಶ ಮಾಡಿಕೊಟ್ರೆ ಒಂದ್ 2 ನಿಮಿಷ ಮಾತಾಡ್ತಾರೆ. ಈಗ ಒಬ್ಬರು ಮಾತಾಡಿ ಎಷ್ಟು ಎಲ್ಲರೂ 2 ನಿಮಿಷ ಆಯ್ತು. ಈ ಸಬ್ಜೆಕ್ಟ್ ತಗೊಳ್ಳಿ. ಈ ವಿಶೇಷ ಈಗ ಅಧ್ಯಕ್ಷರೇ, ಈಗ ಕೃಷ್ಣ ಮಾತಾಡ್ಬೋದಲ್ಲ, ಕೃಷ್ಣ ಬೈರೇಗೌಡರು ಅತಿವೃಷ್ಟಿಯಿಂದ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನಾಹುತದ ಬಗ್ಗೆ ವರದಿಯನ್ನ ಮಂಡಿಸಿದ್ದಾರೆ. ಚರ್ಚೆ ಶುರು ಮಾಡಿದ್ದಾರೆ. ಚರ್ಚೆ ಶುರು ಮಾಡಿದ್ದಾರೆ. ಸರ್ ಕೊಡ್ರಿ. ಈಗ ನಮ್ದೇ ಇಲ್ವಾ? ಅದೇ ಈಗ ಒಂದ್ ಸೆಕೆಂಡ್ ಎಷ್ಟು ಮುಂದಕ್ಕೆ ಆಗ್ತೀರ ಹೇಳಿ. 4 ದಿನ ಆಯ್ತು ಈಗ ನಿಲ್ವಳಿ ಸೂಚನೆ. ಅಲ್ಲಲ್ಲ, ಅತಿವೃಷ್ಟಿ ಐತೆ, ನಾವು ಮಾಡಬೇಡ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರೇ ಮಾಡಬೇಡಿ ಅಂತ ಅವಕಾಶ ಮಾಡಿಕೊಡಿ. ಮಾತಾಡ್ ಕೇಳಿ. ಯಾಕಂತ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ನಾವು ಅವರು ಸ್ಟೇಟ್ಮೆಂಟ್ ಮಾಡಿರೋದ್ ಬಗ್ಗೆ ನಾನು ಬೇಡ ಅಂತ ಹೇಳಿದೆ. ಇಲ್ಲ ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂದ್ರು. ನಾವು ಹೇಳಿದೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಬೇಕು 2 ಅವರ್. ಅದಕ್ಕೆ ಸೋಮವಾರ ಕೊಡೋಣ ಅಂತ ಹೇಳಿದ್ರಿ ತಾವು. ಸೋಮವಾರ ನನಗೆ ನಾವು ಕ್ಲಾರಿಫಿಕೇಶನ್ ಕೇಳಬೇಕು, ದಯವಿಟ್ಟು ಸೋಮವಾರ ಅದಕ್ಕೆ ಅವಕಾಶ ಕೊಡಿ. ಈಗ ಸ್ಟೇಟ್ಮೆಂಟ್ ಮಾಡಾಗಿದೆ ಅಧ್ಯಕ್ಷ. ಈಗ ಏನು ಸ್ಟೇಟ್ಮೆಂಟ್? 2 ನಿಮಿಷ ಕ್ಲಾರಿಫಿಕೇಶನ್ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಪ್ರಮುಖ ಅವಕಾಶ ಮಾಡಿಕೊಡಿ. ಶರತ್ ಎಲ್ಲ ನೀವೆಲ್ಲ ಎಲ್ಲ ಪಾಯಿಂಟ್ 100ಕ್ಕೆ 100 ಎಲ್ಲ ಸರಿಯೇ. ರೈತರ ಸಮಸ್ಯೆ ಚರ್ಚೆ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಲೇಬೇಕಾಗ್ತದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅಜೆಂಡ್ಮೆಂಟ್ ಮೋಷನ್ ಮೊನ್ನೆ ತಗೊಂಡದನ್ನು ಕೆಲವೊಂದು ಕಾರಣಗಳಿಂದ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಮತ್ತು ಅದು ಅಬ್ಯೂಚರ್ ಆಯ್ತು 2 ದಿವಸ, ನಿನ್ನೆ ಪಂಚಮಶಾಲೆ ಆಯ್ತು, ಇದಾಗಲಿ. ಇವತ್ತು ಸ್ಟೇಟ್ಮೆಂಟ್ ಆದ ನಂತರ ತಗೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ಅಲ್ಲ, ಧನ್ಯವಾದ. ನಮಗೆ ಚರ್ಚೆಗೆ ಸಮಯ ನಿಗದಿ ಮಾಡಿಕೊಡಿ. ವಿರೋಧ ಪಕ್ಷದ ನಾಯಕರನ್ನ ಮನವಿ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀವಿ. ನಾನೀಗ ಸದಸ್ಯರು ಹೇಳ್ತಾ ಇದ್ದೇನೆ, ಕೂತ್ಕೊಳ್ಳಿ ಅಥವಾ ಪ್ಲೀಸ್ ನೀವು ಹೊರಗೋಗ್ರಿ. ಏನ್ ಮಾತಾಡ್ತೀನಿ ಅವ್ರು ಮಾತಾಡಲಿ. ಮಾತಾಡಬೇಡಿ, ಕೂತ್ಕೊಳ್ಳಿ ಅಥವಾ ಹೊರಗೆ ನಡಿ. ನೀವು ನೋಡಿ ಆಯ್ತು. ನೋಡಿ, ನಾನು ನಿಮ್ಗೆ ಹೇಳ್ತಿದ್ದೇನೆ, ಸ್ಪಷ್ಟವಾಗಿ ನಾನು ಹೇಳುವುದು, ಈಗ ನಾನು ನಿಮ್ಮ ಎಜೆಂಡಾ, ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಎಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈ ಅಜೆಂಡ್ಮೆಂಟ್ ಮೋಷನ್ ಆಗಿ 2 ಮಟ್ಟ ನಿಮ್ಗೆ ಎಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ
ಇದರ ಪ್ರಕಾರ ನಮಗೆ ಕೊಡ್ತೇವೆ, ಸಮಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ, ಯಾವಾಗ ಒಮ್ಮೆ ಬರುದು ಈ ಉಪದ್ರ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ, ಈಗ ಮಾತಾಡ್ಲಿ. ಈಗ ಇಲ್ಲ, ಒಂದ್ ನಿಮಿಷ ತಾವು ಸನ್ಮಾನ್ಯ ಅಧ್ಯಕ್ಷ ಅವಕಾಶವನ್ನ ಕೊಟ್ಟಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಕಳೆದ 4 ದಿನದಿಂದ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ರಕ್ಷಣೆ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ ರಕ್ಷಣೆ ಸಲುವಾಗಿ ನಾವು ಇಷ್ಟೆಲ್ಲ ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ, ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರದಿಂದ ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ, ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಅಲ್ಲ, ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 1-2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? ಅವ್ರೇನ್ ಹೇಳ್ಬೇಕು ಜನರಿಗೆ? 4 ದಿನ ಆಯ್ತು ಗೆದ್ದು ಬಂದಿರೋರು, ಅವರು 4 ದಿನ ಆಯ್ತು ನನ್ನ ಅಜೆಂಡಾ ಅಂತ ಮಾಡಿದ್ರೆ ನೀವು ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೀವು ನೋಡಿದ್ದೀವಿ ನಾವು. ನಿಮ್ ಸರ್ಕಾರ ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ಹೊಡೆದಾಗ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ, ಅವ್ರು ನಡೆಸಬೇಕು ಅಸೆಂಬ್ಲಿನ. ನಡೆಸಕ್ಕಾಗಲ್ಲ. ಮಾಡ್ತಾ ಇದ್ದಾರೆ. ನಿನ್ನೆ ಯಾಕೆ ಪ್ರಸ್ತಾಪ ಈ ತರ ಮಾಡಿ ಚರ್ಚೆಗಿಂತೆಲ್ಲ ತರೋದು, ಮುಂದಕ್ಕೆ ಹಾಕೋದು. 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್. ಈ ತರ ಒಂದ್ ಸೈಡ್ ಆಗಿ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ಆಯ್ತು. ಈಗ ನಾನು ರೀತಿಯಲ್ಲಿ ನೋಡಿ, ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರೆ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ, ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿದ್ವಲ್ಲ. ಈಗ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ, ಶುರು ಮಾಡ್ತೀವಿ. ಇಲ್ಲ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ.
ನಾನು ಕೃಷ್ಣ ಬೈರೇಗೌಡರನ್ನು ಕೇಳಿದೆ. ಸಬ್ಜೆಕ್ಟ್ ಮುಗಿದೋಗಿತ್ತು. ಅದಕ್ಕೆ ಮಾತಾಡೋಕೆ ಪ್ರತಿಪಕ್ಷ ನಾಯಕ ಹೌದು, ನಿಮಗೆ ಮಳೆ ರೈತರಿಗಾಗಿರೋ ತೊಂದರೆ ಭಾರಿ ಜನ ಕೆಲಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.